ನಮಸ್ತೆ ವೀಕ್ಷಕರೇ, ನಾನೀಗ ರೊಟ್ಟಿ ಮಾಡೋದು ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸಲ್ಲಿ ನಾನು ನೀರು ಇಟ್ಟಿದ್ದೀನಿ. ಅಂದರೆ ಸುಮಾರು ಒಂದು 15 ರೊಟ್ಟಿ ಆಗೋಷ್ಟು ಅಷ್ಟೇ ಇಟ್ಟಿದ್ದೀನಿ ನಾನು. ಈಗ ನಾನು ಇದಕ್ಕೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಲ್ಲ, ಅದಕ್ಕೆ ಸಣ್ಣ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಸಣ್ಣ ಉಪ್ಪು ಹಾಕ್ತಿದ್ದೀನಿ. ಈಗ ನೀರಿದು ಜಾಸ್ತಿ ಕುದಿಬೇಕು, ಕೊತ ಕೊತ ಅಂತ ಕುದ್ರೆ ಸರಿ ಬೇಯುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ನೀರು ಕುದೀತಾ ಇದೆ. ಗ್ಯಾಸ್ನ ನಾನು ಸಿಮ್ಮಿಗೆ ಇಟ್ಕೊತಾ ಇದ್ದೀನಿ. ಈಗ ನಾನು ಜೋಳದ ಹಿಟ್ಟು ತೊಗೊಂಡು ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ನೋಡಿ, ಈ ರೀತಿ ಮೊದಲು ಹಾಕ್ತೀನಿ ನಾನು. ಈ ರೀತಿ ಹಾಕಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ, ಯಾಕೆಂದರೆ ಗಂಟಾಗಬಾರ್ದು. ಅದಕ್ಕೋಸ್ಕರ ಗ್ಯಾಸ್ನ ಮಾತ್ರ ನೀವು ಮೊದಲಿಗೆ ಸಿಮ್ಮಿಗೆ ಇಟ್ಕೊಳ್ಳೇಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಹಾಗಂದ್ರೆ ಇಲ್ಲದ್ರೆ ಗಂಟಾಗೋಗ್ಬಿಡುತ್ತೆ. ನೋಡಿ, ಈ ರೀತಿ. ಇನ್ನು ಈಗ ಹಿಟ್ಟು ಕಡಿಮೆ ಆಗಿದೆ, ಅದಕ್ಕೆ ನಾನು ಇನ್ನೂ ಒಂದು ಸ್ವಲ್ಪ ಹಿಟ್ಟು ಹಾಕ್ತೀನಿ. ನೋಡಿ, ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಿಟ್ಟನ್ನು ಹಾಕ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಚೆನ್ನಾಗಿ. ನೋಡಿ, ಎಲ್ಲೂ ಗಂಟು ಹಾಕಬಾರ್ದು. ಈ ರೀತಿ. ಕೆಲವ್ರು ಏನು ಮಾಡ್ತಾರೆ, ನೀರನ್ನು ಕಾಸ್ಕೊಂಡು ಹಿಟ್ಟು ಕಟ್ಟೆ ಮೇಲೆ ಹಿಟ್ಟು ಹಾಕ್ಕೊಂಡು ಅದನ್ನು ಕಲಿಸ್ಕೊತಾರೆ. ಅದು ಕೈ ಸುಡುತ್ತೆ. ಬಟ್ ಎಲ್ಲರಿಗೂ ಅದು ಅಭ್ಯಾಸ ಇರಲ್ಲ, ನಂಗಂತೂ ಅದು ಅಭ್ಯಾಸ ಇಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಹೇಳ್ತಾ ಇದ್ದೀನಿ ನಿಮಗೆ. ಇದು ಈಸಿ ಅನಿಸುತ್ತೆ. ನಿಮ್ಗೆ ಎಷ್ಟು ಬೇಕಷ್ಟು ರೊಟ್ಟಿ ಮಾಡ್ಕೊಂಡು ಸೈಡಿಗೆ ಎತ್ತಿಡ್ಕೊಂಡು ಆಮೇಲೆ ಮತ್ತೆ ನಿಧಾನಕ್ಕೆ ಮಾಡ್ಕೋಬೋದು. ಈ ರೀತಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ ಎಲ್ಲೂ ಗಂಟು ಆಗಲೇಬಾರ್ದು, ಯಾಕೆಂದರೆ ಗಂಟು ಆಯ್ತು ಅಂದರೆ ನಿಮಗೆ ರೊಟ್ಟಿ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ಬಿಡುತ್ತೆ. ನೋಡಿ, ಈ ರೀತಿ ಪಾತ್ರೆ ಗಂಟ್ಕೋಬಾರ್ದು, ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನಾನು 2 ನಿಮಿಷ ಬಿಡ್ತೀನಿ ಅಷ್ಟೇ, 2 ನಿಮಿಷ, ಜಾಸ್ತಿ ಬಿಡಬಾರ್ದು. ನೋಡಿ, 2 ನಿಮಿಷ ನಾನು ಬಿಟ್ಟಿದ್ದೀನಿ. ಗ್ಯಾಸ್ ಆಫ್ ಮಾಡಿ ಈಗ ಇದು 2 ನಿಮಿಷ ಬಿಡಬೇಕು. ಜಾಸ್ತಿ ಬಿಟ್ಟರೆ ಏನಾಗ್ಬಿಡುತ್ತೆ, ಹಿಟ್ಟೆಲ್ಲ ಮೇಲಿಂದ ನಾವು ಒಣಗಕ್ಕೆ ಶುರುವಾಗುತ್ತೆ. ಆವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಡ್ಬೇಕು. ಇದು ಮುಳುಗೋ ತನಕ ನೀರು ಹಾಕ್ಬೇಕು. ಅಂದರೆ ಇದು ಮೇಲಿಂದ ಹಸಿ ಹಸಿ ಹಾಗೇ ಇರುತ್ತೆ, ನಮಗೆ ನಾದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಮೇಲ್ಗಡೆ ಎಟ್ಟೆ ಇರುತ್ತಲ್ಲ, ಅದು ರೊಟ್ಟಿ ಉದ್ದಕ್ಕೆ ಬರಲ್ಲ ನಿಮಗೆ. ನೋಡಿ, ಈಗ 2 ನಿಮಿಷ ಆಯಿತು. ನಾನೊಂದು ಲೋಟ ನೀರು ಹಾಕ್ತಾ ಇರ್ತೀನಿ ಈಗ. ಅಂದರೆ ಇದು ಎಟ್ಟೆ ಹಾಕಬಾರ್ದು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ. ನೋಡಿ, ಈ ರೀತಿ ನಾನು ಈಗ ಪಾತ್ರೆಯಲ್ಲಿರೋದನ್ನು ಇಷ್ಟು ಹಾಕ್ಕೊಂಡಿದ್ದೀನಿ ಸಾಕು ಅಂತ. ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, ಫಸ್ಟೇ ಜಾಸ್ತಿ ಇದು ಮಾಡ್ಕೊಳಲ್ಲ. ನಾನು ಇದನ್ನ ಫ್ಲೋರ್ ಮ್ಯಾಟ್ ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಕಟ್ಟೆ ಮೇಲೆ ಅಷ್ಟು ನೀಟ್ ಅನಿಸಲ್ಲ, ಸ್ವಲ್ಪ ಎಲ್ಲೋ ಹರಿತು ಅಂತ ಅನಿಸುತ್ತೆ. ನೀವು ಇದ್ರ ಮೇಲೆ ಕಲಿಸ್ಕೊಂಡ್ರೂ ಕೂಡ ಕ್ಲೀನಾಗಿರುತ್ತೆ, ನೀಟ್ ಇರುತ್ತೆ, ಸ್ವಲ್ಪನೂ ಗಲೀಜು ಅನಿಸಲ್ಲ ನಿಮಗೆ. ಲಾಸ್ಟಿಗೆ ರೊಟ್ಟಿ ಮುಗಿದ್ಮೇಲೆ ಕ್ಲೀನ್ ಮಾಡಲಿಕ್ಕೂ ಕೂಡ ತುಂಬ ಈಸಿನೂ ಆಗುತ್ತೆ. ಈ ಥರ ನಾದ್ಕೊಳ್ಳೋಕ್ಕಾಗಲಿ ಎಲ್ಲದಕ್ಕೂ ಭಾಳ ಈಸಿ. ಉದ್ಲಿಕ್ಕಂತೂ ನಿಜವಾಗ್ಲೂ ಒಂದು ರೊಟ್ಟಿನೂ ಅರಿಯಲ್ಲ, ಅಷ್ಟು ನೀಟಾಗೆ ಉದ್ಬೋದು. ನೋಡಿ, ನಾನೀಗ ಇದಕ್ಕೆ ಒಣ ಹಿಟ್ಟು ಹಾಕ್ಕೊಂತೀನಿ. ನೋಡಿ, ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಈ ರೀತಿ 2 ಕೈಯಲ್ಲಿ ನಾವು ನಾದ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಫುಲ್ ನೀವು ಹೆಂಗೆ ನಾದ್ಕೊಂತೀರಲ್ಲ ಅದ್ರ ಮೇಲೆ ನಿಮಗೆ ರೊಟ್ಟಿ ಉದ್ಲಿಕ್ಕೆ ಬರೋದು. ಈ ರೀತಿ ನಾನು ಸ್ವಲ್ಪ ನೀರು, ಪಾತ್ರೆಯಲ್ಲಿ ನೀರಿತ್ತಲ್ಲ, ಅದು ಸ್ವಲ್ಪ ಕೈ ಹಸಿ ಮಾಡ್ಕೊತೀನಿ ಅಷ್ಟೇ, ಯಾಕಂದರೆ ಒಣ ಹಿಟ್ಟು ಜಾಸ್ತಿ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ. ನೋಡಿ, ಈ ರೀತಿ. ನೋಡಿ, ಎಲ್ಲಾದರೂ ಸ್ವಲ್ಪ ನಾನು ಗಲೀಜಾಗ್ತಾಯಿದ್ದೀನ, ಏನೂ ಗಲೀಜಾಗಲ್ಲ. ನೀವು ಈ ಮ್ಯಾಟ್ ಯೂಸ್ ಮಾಡಿ, ನಾನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮಗೆ ಬೇಕು ಅಂದರೆ ಯೂಸ್ ಮಾಡಿ, ಅಂದರೆ ಗಲೀಜಾಗಲ್ಲ. ನಿಮಗೆ ಕೆಲಸ ಭಾಳ ಬೇಗ ಹಗುರ ಆಗುತ್ತೆ, ಹೆಲ್ಪ್ ಆಗುತ್ತೆ. ನೋಡಿ, ಎಲ್ಲೂ ಮ್ಯಾಟ್ ಬಿಟ್ಟು ಎಲ್ಲೂ ಹೊರಗಡೆ ಹೋಗಲ್ಲ ಹಿಟ್ಟು. ಆಮೇಲೆ ನೋಡಿ, ಮ್ಯಾಟಿಗೆ ಎಲ್ಲರೂ ಒಂದು ಚೂರಾರ ಅಂಟ್ಕೊಳುತ್ತಾ, ಏನೂ ಅಂಟೋದಿಲ್ಲ ನಿಮಗೆ. ಕಲಿಸ್ಲಿಕ್ಕೆ ಉದ್ಲಿಕ್ಕೆ ತುಂಬ ಹಗುರ. ನೋಡಿ, ಈ ರೀತಿ ಚೆನ್ನಾಗೆ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟನ್ನು ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ರೊಟ್ಟಿನ. ಹಾಗಂದರೆ ಮಾತ್ರ ನಿಮಗೆ ರೊಟ್ಟಿ ಈಸಿ ಆಗೋದು ಉದ್ಲಿಕ್ಕೆ. ನೀವು ಹೆಂಗೆ ಉದ್ದಿದ್ರೂ ರೊಟ್ಟಿ ಹರಿಯೋದಿಲ್ಲ, ತೆಳ್ಳಗೆ ಬರುತ್ತೆ, ದೊಡ್ಡದಾಗಿ. ನೋಡಿ, ಈ ರೀತಿ. ನೋಡಿ, ಎಲ್ಲಾದರೂ ಮ್ಯಾಟಿ ಮೇಲೆ ಎಲ್ಲರೂ ಹತ್ತಿದಾರ, ಎಲ್ಲಾದರೂ ನೋಡಿ, ಈ ರೀತಿ ನಾನೀಗ ಎಷ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ನೋಡಿ, ಈ ರೀತಿ ಇರಬೇಕು. ಭಾಳ ಅಳಕಾಗಿರಬಾರ್ದು, ಭಾಳ ಗಟ್ಟಿಯಾಗಿರಬಾರ್ದು. ಅದು ನೆನಿತಾ ಇನ್ನೂ ತೆಳ್ಳಗಾಗುತ್ತೆ. ಅದಕ್ಕೋಸ್ಕರ ನೋಡಿ ನಾನೀಗ ಒಣ ಹಿಟ್ಟು ತಗೊಂತೀನಿ.
ಒಂದು ಸಣ್ಣದೊಂದು ಪ್ಲೇಟಿಗೆ ಸೈಡಿಗೆ ಹಾಕಿಡ್ಕೊತೀನಿ, ಉದ್ಲಿಕ್ಕೆ ಬೇಕಲ್ಲ ಅದಕ್ಕೋಸ್ಕರ. ಈಗ ಇದನ್ನು ಒಂದು ತಟ್ಟೆಲಿ ಇಟ್ಕೊತೀನಿ. ಇಷ್ಟೇ ಉಳ್ಳಿ ತೊಗೊತೀನಿ ನಾನು. ನೋಡಿ ನನ್ನ ಕೈ ಕೂಡ ಗಲೀಜಾಗಿಲ್ಲ, ಆ ಮ್ಯಾಟ್ ಇರೋದಕ್ಕೆ ಇಷ್ಟು ತೊಗೊಂಡು ಈ ಥರ ಫುಲ್ ಮಾಡ್ಕೊತೀನಿ. ನೋಡಿ ಈ ರೀತಿ ಫಸ್ಟ್ ಅರ್ಗೆ ಕಟ್ಕೊತೀವಿ ನಾವು ಇದನ್ನು. ಯಾಕೆಂದರೆ ರೊಟ್ಟಿ ಉತ್ತುವಾಗ ರೊಟ್ಟಿ ಅರ್ಗೆಲ್ಲ ಹರಿಬಾರ್ದಲ್ಲ, ಅಂದರೆ ಬಾರ್ಡ್ರ್ ಲೈನು, ಅದಕ್ಕೋಸ್ಕರ ಮತ್ತೆ ಹಿಟ್ಟಲ್ಲಿ ಎತ್ಕೊಂಡು ಈ ರೀತಿ ನೋಡಿ ನೋಡಿ ಎಲ್ಲೂ ಅಂಟೋದಿಲ್ಲ. ನೀವು ಹೆಂಗಾದರೂ ಉದ್ಕೋಬೋದು ಚಪಾತಿ ಥರ. ನೋಡಿ ಈ ರೀತಿ ಭಾಳ ಸುಲಭ. ನಿಮಗೆ ಒಂದು ರೀತಿ ರೊಟ್ಟಿ ಈ ರೀತಿಯೂ ಮಾಡ್ಬೋದು ಅನ್ನೋದನ್ನು ನಾನು ಹೇಳಿದ್ದೀನಿ. ಜೊತೆಗೆ ಈ ಮ್ಯಾಟ್ ಇದ್ದರೆ ನಿಮಗೆ ಟೈಮು ಸೇವ್ ಆಗುತ್ತೆ, ರೊಟ್ಟಿನೂ ಭಾಳ ನೀಟಾಗಿ ಬರುತ್ತೆ. ನೋಡಿ ನೀವು ಹೆಂಗಾರು ಇದು ಮಾಡಿಕೊಡ್ರಿ, ರೊಟ್ಟಿ ಕೆಳಗಡೆ ಅಂಟೋದೇ ಇಲ್ಲ. ನೋಡಿ ನೋಡಿ ಈ ರೀತಿ ಇನ್ನೊಂದು ತೋರಿಸ್ತೀನಿ ನಾನು ಅದೇ ಥರ. ಈ ರೀತಿ ಮಾಡ್ಕೊಳ್ಳೋದು ನೋಡಿ. ಎಲ್ಲಾದರೂ ರೊಟ್ಟಿ ಎಲ್ಲಾದರೂ ಅಂಟಿದಿನ ಅಂಟೋದಿಲ್ಲ. ಅಂದರೆ ರೊಟ್ಟಿ ಎಷ್ಟು ಫಾಸ್ಟಾಗಿ ರೊಟ್ಟಿ ಮಾಡ್ಬೋದು ಅಂದರೆ ಸಿಕ್ಕಾಪಟ್ಟೆ ಟೈಮ್ ಸೇವ್ ಆಗುತ್ತೆ ನಿಮಗೆ. ಅಂದರೆ ರೊಟ್ಟಿ ಕೂಡ ಟೈಮ್ ಸೇವ್ ಆಗುತ್ತೆ ಅನ್ನೋದಕ್ಕಿಂತಲೂ ರೊಟ್ಟಿ ಭಾಳ ತೆಳ್ಳಗೆ ಬರುತ್ತೆ. ನೋಡಿ ನೀವು ಹೆಂಗಾರೆ ಚಪಾತಿ ಇಡ್ತಾರ ಹೆಂಗಾರೆ ತಿರ್ಗಿಸ್ಕೋಬೋದು. ನೀವು ಅದೇ ಕಟ್ಟೆ ಮೇಲೆ ಮಾಡಿ ನಿಮ್ಗೆ ಎಷ್ಟು ಇದನ್ಸುತ್ತೆ ಅಂದರೆ ಹೊಸ್ತಾ ಮಾಡೋರಿಗಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ನೋಡಿ ಈ ಥರ ಈ ರೀತಿ ನೋಡಿ ಎಷ್ಟರ ತೆಳ್ಳು ಉತ್ಕೋಬೋದು ನೀವು ಅಲ್ವಾ. ನಾನಿದನ್ನು ಮೀಶೋದ ಬೈ ಮಾಡಿದ್ದೀನಿ. ನಿಮಗೆ ನೋಡಿ ಮೀಶೋದಾಗೆ ಎಲ್ಲ ಇದರಲ್ಲೇ ಆ್ಯಪಲ್ಲೂ ಸಿಗುತ್ತೆ. ನೋಡಿ ಎಷ್ಟರ ತೆಳ್ಳಿಗೆ ತಿರ್ಗಿಸ್ಲೇಬೇಕು ಅಂತ ಏನಿಲ್ಲ, ಏಕೆಂದರೆ ಅದು ಕೆಳಗಡೆ ಅಂಟಲ್ವಲ್ಲ, ಹಾಗಾಗಿ ನೀವು ತಿರ್ಗಿಸ್ಲೇಬೇಕು ಅಂತಲೂ ಕೂಡ ಏನಿಲ್ಲ. ನೋಡಿ ಕೆಳಗಡೆ ಹೌದಾ, ನೋಡಿ ಎಷ್ಟು ತೆಳ್ಳು ಬಂದಿದೆ ರೊಟ್ಟಿ. ನೋಡಿ ವೀಕ್ಷಕರೇ, ನಾನೀಗ ಸುಮಾರು ಒಂದು 10 ರೊಟ್ಟಿ ಮಾಡ್ಕೊಂಡಿದ್ದೀನಿ. ನೋಡಿ 10 ರೊಟ್ಟಿ ಮಾಡ್ಕೊಂಡೆ. ಮ್ಯಾಟ್ ನೋಡಿ ಎಲ್ಲೂ ಏನು ನೋಡಿ ಎಷ್ಟು ನೀಟಿದೆ ನೋಡಿ. ಈ ರೀತಿ ನಿಮಗೆ ಸೇವ್ ಆಗುತ್ತೆ ಅಷ್ಟೇ, ಟೈಮ್ ಸೇವ್ ಆಗುತ್ತೆ, ಕೆಲಸನೂ ಸೇವ್ ಆಗುತ್ತೆ. ಅಂದರೆ ಎಲ್ಲಿಗಾದ್ರೂ ನೀವು ಅರ್ಜೆಂಟ್ ಓದಿತ್ತು ಅಂದರೆ ಬೇಗ ಕೆಲಸ ಸಾಗುತ್ತೆ ನಿಮ್ಮ ಕೆಲಸ. ಹಾಗಂತ ನಾನು ಮತ್ತೆ ಮ್ಯಾಟ್ ಹೇಳಿದ್ದೀನಿ ಅಂತ ನೀವು ರೊಟ್ಟಿ ಮಾಡುವಾಗ ಹರಿದ್ರೆ ನಂಗೋದಕ್ಕೂ ಸಂಬಂಧ ಇಲ್ಲ. ಏನಕ್ಕೆ ಅಂದರೆ ನೀವು ಹಿಟ್ಟನ್ನು ನೀವು ಯಾವ ರೀತಿ ನಾದ್ಕೊಂತೀರಲ್ಲ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ನೀವು ರೊಟ್ಟಿ ಮಾಡೋದು. ನೋಡಿ ನಾನೀಗ ಒಂದು ಹಂಚು ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಹಂಚು ಕಾದಿದೆ ಕೂಡ. ಈಗ ರೊಟ್ಟಿ ಹಾಕ್ತಾಯಿದ್ದೀನಿ. ನೋಡಿ ಹಿಟ್ಟೇ ಹಚ್ಚಿಲ್ಲ ನಾನು, ಜಾಸ್ತಿ ಹಿಟ್ಟು ಹಚ್ಚೋ ಅವಶ್ಯಕತೆನೇ ಇಲ್ಲ ಮ್ಯಾಟಿನ ಮೇಲೆ. ನಿಮಗೆ ಈ ರೀತಿ ಸ್ವಲ್ಪ ಸಣ್ಣಕ್ಕೆ ನೀರು ಹಚ್ತೀನಿ. ಭಾಳ ನೀರು ಹಾಕ್ಕೊಂಡು ಇದು ಮಾಡ್ಕೊಬೇಡ್ರಿ. ಇದು ನನ್ನ ಮಗಳಿಗೆ ಸಣ್ಣ ರೊಟ್ಟಿ ಮಾಡಿದ್ದೀನಿ ಲಾಸ್ಟಿಂದು. ಇದೇನಪ್ಪ ಇದು ಸಣ್ಣ ರೊಟ್ಟಿ ಅನ್ಕೋಬೇಡಿ. ಮತ್ತು ಗ್ಯಾಸ್ ಜಾಸ್ತಿನೇ ಇಟ್ಕೋಬೇಕು ಇದಕ್ಕೆ. ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಿಮಗೆ ಹಿಟ್ಟು ಜಾಸ್ತಿ ಹತ್ತದೇ ಇಲ್ಲ ಅಂದರೆ ನೀವು ರೊಟ್ಟಿನ ಹಂಚಿನ ಮೇಲೆ ಹಾಕಿದಾಗ ಇಲ್ಲಿ ಗ್ಯಾಸಿನ ಮೇಲೆ ಎಲ್ಲೂ ಹಿಟ್ಟು ನಿಮಗೆ ಬೀಳೋದೇ ಇಲ್ಲ. ನೋಡಿ ಎಲ್ಲೂ ಸ್ವಲ್ಪನೂ ಬೀಳೋದಿಲ್ಲ, ಅಷ್ಟು ನೀಟಿರುತ್ತೆ ಗ್ಯಾಸ್ ಸ್ಟವ್ ಕೂಡ. ಅಂದರೆ ನೀವು ಹಿಂಗೆ ಜಾಸ್ತಿ ಹಿಟ್ಟು ಹಚ್ಚಿ ಉದ್ದಿರ್ತೀರಲ್ಲ, ಹಿಂಗೆ ಹಾಕಿದ ತಕ್ಷಣ ಹಿಟ್ಟೆಲ್ಲ ಕುದಿರ್ಕೊಂಡ್ಬಿಡ್ತಿದ್ರ ಮೇಲೆ. ನೋಡಿ ಈ ರೀತಿ ಅರ್ಗನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಮತ್ತೊಂದು ಹಾಕ್ತೀನಿ ನಾನೀಗ. ನೋಡಿ ಇಷ್ಟು ತೆಳ್ಳಗೆ ಬರುತ್ತೆ, ಹೌದಾ? ಇಷ್ಟು ದೊಡ್ಡದು ಕೂಡ ಬರುತ್ತೆ, ತೆಳ್ಳಗೆ ಬರುತ್ತೆ.
ನೋಡಿ, ನೀರು ಮಾತ್ರ ಜಾಸ್ತಿ ಹಚ್ಚಬೇಡಿ, ರೊಟ್ಟಿ ಹರಿದೋಗುತ್ತೆ, ಅಂಟ್ಕೊಳ್ಳುತ್ತೆ ಬಟ್ಟೆಗೆ. ವೀಕ್ಷಕರೇ, ನಾವು ಉತ್ತರ ಕರ್ನಾಟಕದವರು, ನಮಗೆ ಡೈಲಿ ರೊಟ್ಟಿ ಬೇಕೇ ಬೇಕು, ದಿನಕ್ಕೆ 1 ಸರಿ 2 ಸರಿ ನಮಗೆ ರೊಟ್ಟಿ ಬೇಕೇ ಬೇಕು. ನಾವು ಹಂಗಾಗಿ ನಾವು ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಇನ್ವಾಲ್ವ್ ಆಗಿರ್ತೀವಿ. ನಿಮ್ಮಷ್ಟು ಕೆಲವರು ತಿಂಡಿ ಜಾಸ್ತಿ, ನಮ್ಮ ದಾವಣಗೆರೆ ಸೈಡಿನಂಥವ್ರು, ಮನೆ ದಾವಣಗೆರೆ ಆಗಿರೋದ್ರಿಂದ. ನೋಡಿ, ರೊಟ್ಟಿ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಯಾವುದೇ ಥರದ ರೋಗಗಳು ಬರೋದಿಲ್ಲ, ತುಂಬ ಒಳ್ಳೆಯದು. ಆಮೇಲೆ ಇನ್ನೊಂದು ಗೊತ್ತಾ, ನೀವು ರೊಟ್ಟಿ ಮಾಡಿರಿ, ಸಿಕ್ಕಾಬಿಟ್ರೆ ನಿಮಗೆ ಟೈಮ್ ಸೇವ್, ಅಡುಗೆ ಮಾಡೋದು ಕಡಿಮೆ ಅನಿಸುತ್ತೆ. ಅಂದರೆ ಬೆಳಗ್ಗೆದು ಮಧ್ಯಾಹ್ನದ್ದು ನಿಮಗೆ ಅಡುಗೆನೇ ಅಲ್ಲಿ ಮುಗಿದೋಗ್ಬಿಡುತ್ತೆ. ನೋಡಿ, ಈ ರೀತಿ ತೆಳ್ಳಗೆ ನೀವು ಉದ್ಕೊಂಡ್ರೆ ಭಾಳ ಚೆನ್ನಾಗಿ ಬೇಯುತ್ತೆ, ಬೇಗ ಬೇಯುತ್ತೆ. ನೋಡಿ, ಈ ರೀತಿ ಮತ್ತೊಂದು ಹಾಕಿ ತೋರಿಸ್ತೀನಿ, 3 ತೋರಿಸ್ತೀನಿ ಅಷ್ಟೇ ನಾನು, ಹಾಗಂತ 10 ತೋರಿಸಲ್ಲ. ನೋಡಿ, ನಾನು ದೊಡ್ಡದಾಗಿ ರೊಟ್ಟಿ ಉದ್ದಿರೋದಕ್ಕೆ ಅಂಚಿಂದ ಈ ರೀತಿ ಹೊರಗಡೆ ಬರ್ತಾ ಇದೆ ಅಷ್ಟೇ. ನೋಡ್ರಿ, ಈ ರೀತಿ ಚೆನ್ನಾಗಿ ಬೇಯುತ್ತೆ. ರೊಟ್ಟಿ ಎಷ್ಟು ದೊಡ್ಡದಾಗಿದೆ ನೋಡಿ, ಇನ್ನೂ ದೊಡ್ಡದಿದೆ. ಸಾಕು, ನಾನು 3 ತೋರಿಸ್ತೀನಿ. ನಾನು ಭಾಳ ಉಜ್ಜಿದ್ದೀನಿ, ನಾನು ಸದ್ಯಕ್ಕೆ 3 ತೋರಿಸ್ತೀನಿ ನಿಮಗೆ. ಈ ರೀತಿ ನೋಡಿ, ಅರಿಗನ್ನ ಮಾತ್ರ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ಮನೆಯಲ್ಲಿ ಟ್ರೈ ಮಾಡಿ ನೀವು ಒಂದ್ಸಲ, ಬರದೇ ಇರೋರು ಟ್ರೈ ಮಾಡಿ. ಎಲ್ಲರಿಗೂ ಆಲ್ಮೋಸ್ಟ್ 90% ಬರುತ್ತೆ, ಬರದೇ ಇರೋರು ಮಾತ್ರ ಟ್ರೈ ಮಾಡಿ. ನೋಡಿ, ನಾನು 3 ರೊಟ್ಟಿ ಮಾಡಿದ್ದೀನಲ್ಲ, ನೋಡಿ ಎಷ್ಟು ಮಿದುವಾಗಿದೆ ನೋಡಿ. ಹೌದಾ, ಎಷ್ಟು ಮಿದುವಾಗಿದೆ, ಇಷ್ಟು ಮಿದುವಾಗಿರುತ್ತೆ ನೋಡಿ. ರೊಟ್ಟಿಗೆ ನಾನು ಪಲ್ಯ ಆಲ್ರೆಡಿ ಇದನ್ನು ಅಪ್ಲೋಡ್ ಮಾಡಿದ್ದೀನಿ ನಾನು ಯೂಟ್ಯೂಬಲ್ಲಿ. ಜವಳೆಕಾಯಿ ಪಲ್ಯ, ಆಮೇಲೆ ಮೂಲಂಗಿ ಕೋಸಂಬರಿ, ಇದನ್ನು ಪಲ್ಯ, ಇದು ಕೋಸಂಬರಿ ವಿತ್ ಪಲ್ಯ 2 ಬರುತ್ತೆ. ಇದು ಎರಡನ್ನೂ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ರೀತಿ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ, ಸಬ್ಸ್ಕ್ರೈಬ್ ಆಗಿ, ಮೇಯ್ನಾಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.